ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅಡ್ವೆಂಚರಸ್ ಎನರ್ಜಿಟಿಕ್ ರಾಶಿಯಾದಂತಹ ಮೇಷರಾಶಿ ಹೆಣ್ಣು ಮಕ್ಕಳ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ, ಇವರ ಇಷ್ಟ ಕಷ್ಟಗಳೇನು, ಇವರ ನೆಗೆಟಿವ್ ಗುಣಗಳೇನು, ಪಾಸಿಟಿವ್ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಮೇಷರಾಶಿಯ ಸ್ತ್ರೀಯರಾಗಿದ್ದರೆ ಅಥವಾ ನೀವು ಪುರುಷರಾಗಿದ್ದು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ, ನಿಮ್ಮ ತಾಯಿ, ಅಕ್ಕ, ತಂಗಿ, ಪ್ರೇಯಸಿ, ಪತ್ನಿ, ಸ್ನೇಹಿತೆ, ಕೊಲೀಗ್ ಯಾರಾದರೂ ಮೇಷರಾಶಿಯ ಹೆಣ್ಮಕ್ಳು ಇದ್ದೇ ಇರ್ತಾರಲ್ವ, ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೇ ಮನೆಯಲ್ಲಿ ಬರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮೇಷರಾಶಿಯ ಸ್ತ್ರೀಯರ ಮೂಲ ಗುಣ ಏನಂದರೆ, ಇವರು ತುಂಬ ಶಕ್ತಿಶಾಲಿಗಳಾಗಿರ್ತಾರೆ, ಅಂದರೆ ತುಂಬ ಎನರ್ಜಿಟಿಕ್ ಆಗಿರ್ತಾರೆ, ತುಂಬ ಪವರ್ ಫ್ಯಾಕ್ ಪರ್ಸ್ನಾಲಿಟಿ ಇವರದು. ಆ್ಯಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ. ಯಾವುದೇ ಕೆಲಸ ಇವರ ಮುಂದೆ ಇಟ್ಟರೆ ಆ ಕೆಲಸವನ್ನು ಬಹಳ ಬೇಗ ಮಾಡಿ ಮುಗಿಸುವಂತಹ ಗುಣದವರು. ಎಕ್ಸಾಂಪಲ್, ಮೇಷರಾಶಿಯ ಹೆಣ್ಮಕ್ಳು ಅಡುಗೆ ಮನೇಲಿದ್ದರೆ, ಅಡುಗೆ ಮಾಡ್ತಾಯಿದ್ರೆ ಅಲ್ಲಿಂದ ಪಾತ್ರೆಗಳ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಇದರ ಅರ್ಥ ಇವರಿಗೆ ಕೋಪ ಬಂದಿದೆ ಅಂತಲ್ಲ, ಇವರು ಮಾಡುವ ಕೆಲಸ ಹಾಗೇನೆ, ಅವರು ಕೆಲಸ ಮಾಡುವ ರೀತಿಯೇ ಆಗಿರುತ್ತೆ. ಆತುರವಾಗಿ ಕೆಲಸ ಮಾಡ್ತಾರೆ. ಮೇಷರಾಶಿಯ ಸ್ತ್ರೀಯರು ಎಲ್ಲರಿಗಿಂತ ವಿಭಿನ್ನವಾಗಿರ್ತಾರೆ. ಅದು ಹೇಗೆ ಅಂತ ನೋಡೋದಾದರೆ, ಮೇಷರಾಶಿಯು ಅಗ್ನಿತತ್ವ ರಾಶಿಯಾದ್ರಿಂದ ಇವರನ್ನು ನೋಡಿದರೆ, ಯಾರಾದರೂ ಇವರನ್ನು ನೋಡಿದ್ರೆ ತುಂಬ ಆ್ಯಟಿಟ್ಯೂಡ್ ಇವರಿಗೆ ಅನಿಸ್ತಾರೆ. ಬಟ್ ಇವರ ಮುಖದಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಾರೆ. ಆದರೆ ನೀವು ಮೇಷರಾಶಿಯ ಹೆಣ್ಣು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ, ಅವರ ಜೊತೆ ಮಾತನಾಡ್ತಾ ಇದ್ದರೆ ಗೊತ್ತಾಗುತ್ತೆ ಇವರು ಡೌನ್ ಟು ಅರ್ತ್ ಆಗಿರ್ತಾರೆ. ಈ ಆ್ಯಟಿಟ್ಯೂಡ್ ಬರೀ ಮೇಲ್ನೋಟಕ್ಕಷ್ಟೇ ಕಾಣುತ್ತೆ, ಆದರೆ ಅದು ಪಾಸಿಟಿವ್ ಆ್ಯಟಿಟ್ಯೂಡ್ ಆಗಿರುತ್ತೆ. ಕಷ್ಟದಲ್ಲಿರುವವರಿಗೆ, ಸ್ನೇಹಿತರಿಗೆ ಹೆಲ್ಪ್ ಮಾಡುವ ನೇಚರ್ ಇವರಲ್ಲಿ ಕಾಣಬಹುದು. ಇವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಬೆನ್ನ ಹಿಂದೆ ಮಾತನಾಡುವ ಗುಣ ಇವರಲ್ಲಿ ಇರೋದಿಲ್ಲ. ಏನೇ ಇದ್ದರೂ ಫೇಸ್ ಟು ಫೇಸ್ ನಿಜವನ್ನೇ ಮಾತನಾಡ್ತಾರೆ. ಇವರಿಗೆ ಡ್ರಾಮಾ ಮಾಡುವುದು ಇಷ್ಟ ಆಗೋದಿಲ್ಲ, ಡ್ರಾಮಾ ಮಾತುಗಳು ಇಷ್ಟ ಆಗೋದಿಲ್ಲ, ಡ್ರಾಮಾ ಆಡೋರು ಇಷ್ಟ ಆಗೋದಿಲ್ಲ. ಬೇರೆಯವರಿಗೆ ಕೆಟ್ಟದಾಗಿ ಮಾತನಾಡಲು ಇಷ್ಟಪಡಲ್ಲ ಇವರು. ಬೇರೆಯವರು ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೂ ಸಹಿಸೋದಿಲ್ಲ. ಇದರಿಂದಾಗಿ ಇವರಿಗೆ ಮನೆಯಲ್ಲಿ, ಸ್ಕೂಲಲ್ಲಿ, ವರ್ಕಿಂಗ್ ಪ್ಲೇಸಲ್ಲಿ ಇವರು ಮಾತನಾಡುವ ರೀತಿಯಿಂದ ಜನರು ಇವರನ್ನು ದ್ವೇಷ ಮಾಡ್ತಾರೆ. ಇವರ ನೆಗೆಟಿವ್ ಗುಣ ಅಂದರೆ ಇವರ ಕೋಪ. ಇವರಿಗೆ ಕೋಪ ಬಂದರೆ, ಯಾರಾದರೂ ಆ ಟೈಮಲ್ಲಿ ರೇಗಿಸಿದ್ರೆ, ವ್ಯಂಗ್ಯವಾಗಿ ಮಾತನಾಡಿದ್ರೆ ಅವರ ಕತೆ ಅಷ್ಟೇ ಮುಗೀತು. ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಇವರು ತನ್ನ ಗಂಡನನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಎಲ್ಲರ ಮೇಲೂ ಅಧಿಕಾರವನ್ನು ಚಲಾಯಿಸ್ತಾರೆ. ಇವರು ಯಾರನ್ನು ಫಾಲೋ ಮಾಡುವವರಲ್ಲ, ಇವರನ್ನು ಎಲ್ಲರೂ ಫಾಲೋ ಮಾಡಬೇಕು ಅನ್ಕೋತಾರೆ. ಇವರಿಗೆ ಡಾಮಿನೇಷನ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಮೇಷರಾಶಿಯ ಸ್ತ್ರೀಯರು ತುಂಬ ಅಡ್ವೆಂಚರಸ್ ಆಗಿರ್ತಾರೆ, ಆ್ಯಂಬಿಷಿಯಸ್ ಆಗಿರ್ತಾರೆ. ಬೆಟ್ಟ ಹತ್ತೋದು ಈ ರೀತಿ ಎಲ್ಲ ಇಷ್ಟಪಡ್ತಾರೆ. ಹರಿಯುವ ನೀರಲ್ಲಿ ಆಟ ಆಡೋದಕ್ಕೆ ಇಷ್ಟ. ಸ್ಪೋರ್ಟ್ಸ್ನಲ್ಲಿ ಸದಾ ಮುಂದೆ ಇರ್ತಾರೆ. ತುಂಬ ಎನರ್ಜಿಟಿಕ್ ಆಗಿ ಆಡ್ತಾರೆ ಯಾವುದೇ ಆಟ ಆದರೂ. ಇವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಆದ್ದರಿಂದ ಇವರು ಜರ್ನಲಿಸಮ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ, ಟೆಕ್ನಿಕಲ್ ಫೀಲ್ಡ್ನಲ್ಲಿ ಇರ್ತಾರೆ. IAS, IPS, ಪೊಲೀಸ್ ಅಧಿಕಾರಿಗಳಾಗಿರ್ತಾರೆ, ಆರ್ಮಿ ಫೀಲ್ಡಲ್ಲೂ ವರ್ಕ್ ಮಾಡ್ತಿರ್ತಾರೆ. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಸಹ ಕಾಣಬಹುದು. ಇವರು ತುಂಬ ಸ್ವಾಭಿಮಾನಿಗಳಾಗಿರ್ತಾರೆ. ಯಾರ ಹಂಗಿನಲ್ಲೂ ಬದುಕಲು ಇಷ್ಟಪಡೋದಿಲ್ಲ. ಇವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಸಹಿಸುವವರಲ್ಲ ಇವರು. ಇವರ ಡ್ರೆಸ್ಸಿಂಗ್ ಸ್ಟೈಲ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣಿಸ್ಬೇಕು ಅನ್ನೋದು ಇವರ ಮನಸ್ಸಿನ ಇಚ್ಛೆ ಆಗಿರುತ್ತೆ. ಇವರ ಸೆಲೆಕ್ಷನನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಟ್ರಾವೆಲಿಂಗ್ ಅಂದರೆ ಇಷ್ಟ, ಅದರಲ್ಲೂ ವಿಂಡೋ ಸೀಟ್ ಅಂದರೆ ಬಹಳ ಇಷ್ಟಪಡ್ತಾರೆ. ಆ ವಿಂಡೋ ಸೀಟಲ್ಲಿ ಕುತ್ಕೊಳ್ಳುವಂತಹ ಕ್ರೇಜ್ ಇವರ ವೃದ್ಧಾಪ್ಯದವರೆಗೂ ಮುಂದುವರಿಯುತ್ತೆ. ಆ ವಿಂಡೋ ಸೈಡ್ ಕೂತ್ಕೊಂಡು ಹೊರಗಡೆ ಪ್ರಕೃತಿಯನ್ನು ವೀಕ್ಷಿಸೋದಕ್ಕೆ ತುಂಬ ಖುಷಿ ಪಡ್ತಾರೆ ಇವರು. ಇವರಿಗೆ ಎಷ್ಟೇ ವಯಸ್ಸಾದರೂ, ಇವರಿಗೆ 40 ವರ್ಷ ಆಗಲಿ 50 ವರ್ಷ ಆದರೂ ತನ್ನ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರ ರೀತಿ ಕಾಣ್ತಾರೆ. ಯಾಕಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರುವಂತಹ ಕಾರಣದಿಂದ. ಇವರು ತನ್ನ ಬಾಲ್ಯದಲ್ಲಿ ಒಬ್ಬರೇ ಒಂದು ಕಡೆ ಕೂತ್ಕೊಳ್ಳೋರಲ್ಲ, ಸದಾ ಚಟುವಟಿಕೆಯಿಂದ ಫ್ರೆಂಡ್ಸ್ ಜೊತೆ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾರೆ. ಯೌವನದಲ್ಲಿ ಇವರನ್ನು ನಿಜವಾಗಿ ಪ್ರೀತಿಸುವಂತಹ ಪುರುಷರನ್ನು ಬಯಸ್ತಾರೆ. ಅದರಲ್ಲಿ ಕಪಟ ಸ್ವಾರ್ಥ ಇರಬಾರ್ದು, ಆ ರೀತಿ ಪ್ರೀತಿಯನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ.
ಮನೆಯ ಪ್ರಮುಖ ನಿರ್ಣಯಗಳನ್ನು ತಾನೇ ತೆಗೆದುಕೊಳ್ತಾರೆ. ತನ್ನ ಲೈಫಲ್ಲಿ ಬರುವಂತಹ ಸಮಸ್ಯೆಗಳನ್ನು, ಕಷ್ಟಗಳನ್ನು ತನ್ನ ಆತ್ಮವಿಶ್ವಾಸದಿಂದ ಪರಿಹಾರವನ್ನು ಕಂಡುಕೊಳ್ತಾರೆ. ತನ್ನ ಪರ್ಸ್ನಲ್ ಲೈಫಲ್ಲಿ ಬೇರೆಯವರು ಇಂಟರ್ಫಿಯರ್ ಆಗೋದನ್ನು ಇವರು ಸಹಿಸೋದಿಲ್ಲ, ಇಷ್ಟಪಡೋದಿಲ್ಲ. ಏನೇ ಇದ್ದರೂ ತಾನೇ ಸಾಲ್ವ್ ಮಾಡ್ಕೋತಾರೆ. ತನ್ನ ಸಮಸ್ಯೆಗಳನ್ನು ತಾನೇ ಪರಿಹಾರ ಮಾಡ್ಕೊಳ್ತಾರೆ. ಮೇಷರಾಶಿಯ ಮಹಿಳೆಯರು ಯಾರನ್ನೂ ಸುಲಭವಾಗಿ ನಂಬುವವರಲ್ಲ. ಇವರು ತನ್ನ ಮನೆಯನ್ನು ವೆಲ್ ಅರೇಂಜ್ಡ್ ಆಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ರುಚಿಕರವಾದ ಅಡಿಗೆಯನ್ನು ಸಹ ಮಾಡ್ತಾರೆ. ಇವರು ಹೊರಗಡೆಯಿಂದ ಆ್ಯಟಿಟ್ಯೂಡ್, ಈಗೋಯಿಸ್ಟಿಕ್ ಅನಿಸಿದ್ರು ಮನಸ್ಸಿನಲ್ಲಿ ಮಕ್ಕಳ ರೀತಿ ತುಂಬ ಮುಗ್ಧವಾಗಿರ್ತಾರೆ. ಆದರೆ ಚಿಕ್ಕ ಪುಟ್ಟ ಮಾತುಗಳಿಗೆ ತನ್ನ ಫ್ಯಾಮಿಲಿಯವರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾರೆ. ತನ್ನ ಡಿಸೈರ್ ಫುಲ್ಫಿಲ್ ಆಗಲಿಲ್ಲ ಅಂದರೆ ತುಂಬ ಕೋಪದಿಂದ ಮಾತನಾಡ್ತಾರೆ. ಇದೊಂದು ನೆಗೆಟಿವ್ ಗುಣ. ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಸೂರ್ಯಾಸ್ತ ಆದ ನಂತರ ಅಂದರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಚಂದ್ರನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಮಂತ್ರವನ್ನು 21 ಬಾರಿ ಪಠಿಸಿ ಪ್ರತಿನಿತ್ಯ. ಇದರ ಜೊತೆಗೆ ಓಂ ನಮಃ ಶಿವಾಯ ಎಂಬ ಶಿವನ ಬೀಜ ಮಂತ್ರವನ್ನು ಸಹ ಪಠಿಸಿ. ನಿಮಗೆ ಕೋಪ ಬಂದಾಗ ಖಡ್ಗಂ ಶರಣಂ ಎಂಬ ಮಂತ್ರವನ್ನು 11 ಬಾರಿ ಪಠಿಸುವುದರಿಂದ ಕೋಪ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬರುತ್ತದೆ. ಇವಿಷ್ಟು ವಿಚಾರಗಳು ಮೇಷರಾಶಿಯ ಸ್ತ್ರೀಯರ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.